ಸ್ಪೆಷಲ್ ಶೋ ನೋಡಿದ್ವಿ. ನಾಳೆ ಸರ್ ತುಂಬಾ ಪಾಪ್ಯುಲರ್ ಆಗ್ತಾರೆ, ಎಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನಿಮ್ಮ ಪಾತ್ರಕ್ಕೆ ತುಂಬಾ ಕ್ರೇಜಿ ಕಮೆಂಟ್ ಯಾವುದು, ಏನು ರೆಸ್ಪಾನ್ಸ್ ನೋಡ್ತೀರಾ? ನನ್ನ ಕಮೆಂಟ್ಸ್ ಎಲ್ಲ ಯಾವುದು ನೋಡಿಲ್ಲ, ಬಟ್ ಇಲ್ಲಿ ಬಂದಿರೋ ಪ್ರತಿಯೊಬ್ಬರೂ ತುಂಬ ಹೊಗಳ್ತಾ ಇದ್ರು. ಲೈಕ್ ಈ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಖಡಕ್ ವಿಲನ್ ಸಿಕ್ಕಿದ್ದಾನೆ, ನಿಮ್ಮ ಪರ್ಫಾರ್ಮೆನ್ಸ್ ಆಗಲಿ, ನಮ್ಮ ಟೋನ್ ಆಗಲಿ, ನನ್ನ ಡೈಲಾಗ್ ಡೆಲಿವರಿ ಆಗಲಿ ಎಲ್ಲ ಲೈಕ್ ಅಬೌವ್ ದ ಮಾರ್ಕ್ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ನನಗಿದೆಲ್ಲ ಈಗಲೂ ನಂಬಕ್ಕಾಗ್ತಾ ಇಲ್ಲ. ಇದು ಲೈಕ್ ಅಷ್ಟು ಚೆನ್ನಾಗಿ ಮಾಡಿದ್ದೇನೆ ನಾನು ಅಂತ ನನಗೆ ಡೌಟ್ ಆಗ್ತಾ ಇದೆ. ಬಟ್ ದೊಡ್ಡವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋ ನಟರು ಎಲ್ಲ ಬಂದಿದ್ದಾರೆ ಇಲ್ಲಿಗೆ. ಅವರೆಲ್ಲರೂ ಆ ಥರ ಪ್ರಶಂಸೆ ಕೊಡುವಾಗ ಅದು ನಿಜನೇ ಇರಬೇಕು. ಸೊ ಇದಕ್ಕೆ ಕಂಪ್ಲೀಟ್ ಕ್ರೆಡಿಟ್ ನಾನು ನಮ್ಮ ಡೈರೆಕ್ಟರ್ ಚೇತನ್ ಜೈರಾಮ್ ಸರ್ಗೆ ಕೊಡ್ತೀನಿ. ಏನಕ್ಕೆ ಅಂದರೆ ಅವರು ಪಿನ್ ಟು ಪಿನ್ ರೈಟ್ ಫ್ರಮ್ ಒಂದು ಕಣ್ಣು ಮಿಟಿಕ್ಸೋದ್ರಿಂದ ಹಿಡಿದು ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನನ್ನ ಟೋನ್ ಆಗಿರ್ಬೋದು, ಆ ಗ್ರಾಫ್, ನನ್ನ ಕಾಸ್ಟ್ಯೂಮು ಎಲ್ಲ ಅವ್ರು ಡಿಸೈನ್ ಮಾಡಿರೋದು, ಅವ್ರು ನಮ್ಮ ಟ್ರೈನ್ ಮಾಡಿರೋದು. ಆಲ್ಮೋಸ್ಟ್ ಲೈಕ್ 2 ವರ್ಷ ಇದರಲ್ಲಿ ವರ್ಕ್ಶಾಪ್ಸ್ ಮಾಡಿಸಿದ್ದಾರೆ ಅವರು. ಸೊ ಇವತ್ತು ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಅದಕ್ಕೆ ಚೇತನ್ ಜೈರಾಮ್ ಅವರೇ ಕಾರಣ. ಆ್ಯಂಡ್ ನಮ್ಮ ಡಾಲಿ ಸರ್ ಅವ್ರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅದು ನನಗೆ ಈಗಲೂ ಗೊತ್ತಾಗ್ತಾ ಇಲ್ಲ. ಅವ್ರು ಯಾವಾಗಲೂ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ನಾನು ಯಾವತ್ತೂ ಅವ್ರ ಹತ್ರ ಹೋಗಿ ನಾನು ಬಡವ, ನನ್ನ ಹತ್ರ ದುಡ್ಡಿಲ್ಲ, ನನಗೆ ಆಪರ್ಚುನಿಟಿ ಕೊಡಿ ಅಂತ ನಾನೇನು ಕೇಳ್ಕೊಂಡಿಲ್ಲ. ಸೊ ಅವರೇ ನನ್ನ ಗುರುತಿಸಿದ್ರು. ಇವನ ಹತ್ರ ಟ್ಯಾಲೆಂಟ್ ಇದೆ, ಇವ್ನಿಗೆ ಅವಕಾಶ ಕೊಟ್ಟರೆ ಇವ್ನು ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ನೆಸೆಸಿಟಿ ಪ್ಲ್ಯಾನ್ಸ್ ಎಲ್ಲ ನನಗೆ ಹೇಳಿದರು. ಒಂದು ಸ್ಮಾಲ್ ಟಿಪ್ಸ್ ಕೊಟ್ಟರು. ಹೊಯ್ಸಳ ಮೂವಿಲಿ ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಆಗಿದ್ದೆ ನಾನು. ಸೊ ಅಲ್ಲಿ ಅವ್ರು ನನಗೆ ಹೇಳಿದ್ರು, ನಿನ್ನ ಸರ್ಟನ್ ಟ್ರೈನಿಂಗ್ ನಿನ್ಗೆ ಬೇಕೇ ಬೇಕು, ತಗೋ, ಪ್ರಾಕ್ಟೀಸ್ ಮಾಡು, ಒಂದಲ್ಲ ಒಂದು ದಿವಸ ನಿನಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಗೈಡ್ ಮಾಡಿ ನನ್ನ ಬೆಳೆಸಿದ್ರು. ಈಗ ಈ ಮಟ್ಟಕ್ಕೆ ಬರ್ತಾ ಇದೆ, ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಫಸ್ಟ್ ಕಾರಣ ಅವರೇ. ಅದು ಬಿಟ್ಟು ನನ್ನ ಇಂಡಸ್ಟ್ರಿಗೆ ಕರ್ಕೊಬಂದಿದ್ದು ನನ್ನ ಅರ್ಜುನ್ ಮಾಸ್ಟ್ರು. ಅವರೇ ಲಕ್ಕಿಲಿ ಈ ಸಿನಿಮಾ ಲೀಡಾಗಿ ಮಾಡ್ತಾ ಇದ್ದೀನಿ. ಅದೇ ಸಿನಿಮಾಲಿ ಅದೇ ಅರ್ಜುನ್ ಮಾಸ್ಟ್ರು ನನಗೆ ಸ್ಟಂಟ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಫಸ್ಟ್ ಸಿನಿಮಾ ಅನ್ನೋದ್ರ ಒಳಗಡೆ ಕರ್ಕೊಬಂದಿದ್ದು ಅರ್ಜುನ್ ಮಾಸ್ಟ್ರೇ. ಬಾ ನಿಂಗೇನೋ ಒಂದು ಮಾಡ್ಸೋಣ ಅಂತ ಒಂದು ಸಿನಿಮಾಲಿ ಕರ್ಕೊಬಂದರು. ಇದೆಲ್ಲ ಆಗಲ್ಲಪ್ಪ, ನೀನು ತುಂಬ ಟ್ರೈನಿಂಗ್ ತಗೋಬೇಕು ಅಂದ್ಬಿಟ್ಟು ಅವ್ರದ್ದೇ ಸ್ಟುಡಿಯೋ ಇತ್ತು, ಪೊಪಾಯ್ ಸ್ಟುಡಿಯೋ ಅಂತ. ಆ ಸ್ಟುಡಿಯೋಲಿ ಸ್ಟಂಟ್ ಟ್ರೈನಿಂಗ್ ಎಲ್ಲ ಮಾಡಿಸ್ತಾ ಇದ್ರು. ಪ್ರತಿಯೊಂದು ಸಿನಿಮಾಲು ಅವ್ರು ಯಾವ್ದ್ಯಾವ್ದು ಡೈರೆಕ್ಟ್ ಮಾಡ್ತಾ ಇದ್ರು ಅದಕ್ಕೆಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇದ್ರು. ಒಂದು ಸರ್ಟನ್ ಲೆವೆಲ್ ರೀಚ್ ಆದಮೇಲೆ ಅವರೇ ನನ್ನ ಕೈ ಬಿಟ್ಬಿಟ್ರು. ನಿಂಗೆ ಬೇಡ, ನಿಂದು ಬೇರೆ ಲೆವೆಲ್ ಇದೆ, ನಿಂಗೆ ಕಾಯಿ ಆಪರ್ಚುನಿಟೀಸ್ಗೆ ಅಂತ. ಆ ಟೈಮ್ ಬಂದಿದ್ದೆ ನನಗೆ ಡಾಲಿ ಪಿಕ್ಚರ್ಸಿಂದ ಕರೆ. ಸೊ ಅಲ್ಲಿಂದ ಈ ಯೂನಿವರ್ಸಿಟಿಗೆ ಜಾಯ್ನ್ ಆದೆ ನಾನು, JC ಇದು ಯೂನಿವರ್ಸಿಟಿ ಅನ್ನೋದಕ್ಕೆ. ಆ ಯೂನಿವರ್ಸಿಟಿಗೆ ಹೆಡ್ ಮಾಸ್ಟ್ರು ನಮ್ಮ ಚೇತನ್ ಜೈರಾಮ್ ಹೇಳಿದ್ನಲ್ಲ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನನ್ನ ಟ್ರೈನ್ ಅಪ್ ಮಾಡಿ ಇವತ್ತು ಈ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಕಾರಣ ಆಗಿದ್ದಾರೆ. ಸೊ ಇದ್ರ ಜೊತೆ ಲಾಸ್ಟ್ ಪರ್ಸನ್ ಟು ಥ್ಯಾಂಕ್ ಅಂದರೆ ನಮ್ಮ ಪ್ರಖ್ಯಾತ್ ಸರ್. ಸೊ ಅವ್ರು ನನಗೆ ಹೋದ ಕಡೆ ಎಲ್ಲ ಶೂಟಲ್ಲಾಗಿರಲಿ, ಪ್ರೀ ಶೂಟ್, ಪೋಸ್ಟ್ ಶೂಟ್ ಎಲ್ಲೇ ಆಗಿದ್ರು ಈಕ್ವಲ್ ಲವ್, ಈಕ್ವಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ಸಿಗೋ ಪ್ರೀತಿ ಎಲ್ಲದರಲ್ಲೂ ನನಗೂ ಶೇರ್ ಕೊಟ್ಟಿದ್ದಾರೆ. ಸೊ ನಾನು ನಮ್ಮ ಮನೆ ದೇವರು ಈಶ್ವರ, ಶಿವನ ಭಕ್ತರು ನಾವು. ಸೊ ಪ್ರಾಬ್ಲಿ ಶಿವನೇ ಹೆಲ್ಪ್ ಮಾಡಿದ್ದಾನೆ ಅನಿಸುತ್ತೆ, ಲೈಕ್ ತ್ರಿನೇತ್ರ ಅಂತಾರೆ. ಸೊ ನನಗೆ ಆ ಥರ ತ್ರಿಮೂರ್ತಿಗಳು ಯಾರು ಅಂದರೆ ನಮ್ಮ ಡಾಲಿ ಸರು, ಚೇತನ್ ಸರು, ಪ್ರಖ್ಯಾತ್ ಸರ್, JC ದ ಯೂನಿವರ್ಸಿಟಿಗೆ. ಸೊ ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಗೇನ್ ನನ್ನ ಕೈಲಿ ನಂಬಕ್ಕಾಗ್ತಾ ಇಲ್ಲ, ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸೊ ಈಗಷ್ಟೇ ಡಾಲಿ ಪಿಕ್ಚರ್ಸ್ ಬ್ಯಾನರಿಂದ ಒಂದು ಅದ್ಭುತವಾದ ಮಾಸ್ ಸಿನಿಮಾನ ನೋಡ್ಕೊಂಡ್ಬಂದಿದ್ದೀವಿ. ಆ್ಯಂಡ್ ನನಗೆ ಆ್ಯಸ್ ಅನ್ ಆಡಿಯನ್ಸ್ ಹೂ ಇಸ್ ನಾಟ್ ಅಂದರೆ ಒಂದು ಮಾಸ್ ಸಿನಿಮಾನ ಅಷ್ಟು ಎಂಜಾಯ್ ಮಾಡಲ್ಲ ಅನ್ನೋ ಥರ ಆಡಿಯನ್ಸ್ ಆಗಿ ನನಗೂ ತುಂಬ ಕನೆಕ್ಟ್ ಆಯಿತು. ಬಿಕಾಸ್ ಆಫ್ ದ ಮೆಸೇಜ್, ಅವರು ಕ್ಲೈಮ್ಯಾಕ್ಸಲ್ಲಿ ಕೊಟ್ಟಿರೋಂಥ ಮೆಸೇಜ್ ನನಗೆ ತುಂಬ ಕನೆಕ್ಟ್ ಆಯಿತು. ಇದು ಬರೀ ಮಾಸ್ ಸಿನಿಮಾ ಅಲ್ಲದೆ ಯೂತ್ಸ್ಗೆ ಐ ಥಿಂಕ್ ಪ್ರತಿಯೊಬ್ಬರು ಯೂತ್ ಆಗಿರೋರು ಆಗಲಿ, ಇಲ್ಲ ಫ್ಯಾಮ್ಲೀಸ್ ಆಗಲಿ, ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಅಫ್ಕೋರ್ಸ್ ಮ್ಯಾಡಿ ಆಗಿ ಪ್ರಖ್ಯಾತ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ರಾಕಾ ಕ್ಯಾರೆಕ್ಟರ್ ಮಾಡಿರೋ ವಿಲನ್ನು ಅಷ್ಟೇ ತಿಂದಾಕಿದ್ದಾರೆ. ನನಗೆ ರಂಗಾಯಣ ರಘು ಸರ್ ಮತ್ತು ಪ್ರಖ್ಯಾತ್ ಅವ್ರದ್ದು ತುಂಬ ಇಷ್ಟ ಆಯಿತು. ಅದು ಬಾಂಡಿಂಗ್, ಅವರು ಬರೆದಿರೋ ರೀತಿ, ಕಥೆಯಲ್ಲಿ ಇವೊಂದು ಅವ್ರದ್ದು ಜೊತೆಗೆ ಸ್ಕ್ರೀನ್ ಪ್ರೆಸೆನ್ಸ್ ಇಲ್ಲದೇ ಇದ್ರೂ ಅವ್ರಿಗೂ ಜೊತೆಗೆ ಇದ್ದಾರೆ ಅನ್ನೋ ಥರ ಅನಿಸುತ್ತೆ.
ಸೊ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್ ಚೇತನ್ ಸರ್ ಅನಿಸುತ್ತೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಬ್ರದರ್ ಧನಂಜಯ ಅಣ್ಣ. ಇಂಥ ಒಂದು ಸ್ಕ್ರಿಪ್ಟನ್ನ ನಮ್ಮ ಕರ್ನಾಟಕ ಜನತೆಗೆ ಕೊಟ್ಟಿರೋದು ನನಗೆ ತುಂಬ ಹೆಮ್ಮೆ ತಂದಿರೋ ವಿಷಯ ಆಗಿದೆ. ಪ್ರತಿಯೊಬ್ಬರು ದಯವಿಟ್ಟು ಬಂದು ಜೇಸಿ ನೋಡಿ, ಯಂಗ್ಸ್ಟರ್ಸ್, ಫ್ಯಾಮಿಲಿ, ಮಕ್ಕಳು ಎಲ್ಲರೂ ಬಂದು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಬಿಕಾಸ್ ಈ ಥರ ಒಂದು ಕಾನ್ಸೆಪ್ಟ್ ಮಾಸ್ ವಿತ್ ಮೆಸೇಜ್ ಇರೋ ಸಿನಿಮಾಗಳು ತುಂಬ ಕಡಿಮೆ. ಸೊ ಎಸ್, ಲೆಟ್ ಅಸ್ ಚೂಸ್ ದ ಕಂಟೆಂಟ್ ವಿ ವಾಂಟ್ ಟು ವಾಚ್. ಸೊ ಥ್ಯಾಂಕ್ ಯು. ಅಗ್ರೂಪಲ್ಯ ಮಾಡಿ ಆಗ್ತಾನೆ ಕುಂಬಳಕ್ಕೆ ಮುಗಿಸ್ಕೊಂಡು ಬಂದಿದ್ದು. ಸೊ ಆಗ ಕಾಂತಣ್ಣ ಅಂತ ಒಬ್ಬರು ಈ ಪಾತ್ರಕ್ಕೆ ನನ್ನ ರೆಫರ್ ಮಾಡಿದ್ರು. ಸೊ ಜಗ್ಗನ್ನ ಒಂದು ಪಾತ್ರ ಮಾಡಿ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ನಮ್ಮದೇನು ಹೋಗ್ತಿದೆ. ಈ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಡ್ ಬುಷ್ ಮಾಡುವಾಗ ನನಗೆ ಯಾರೂ ಪರಿಚಯ ಇರಲಿಲ್ಲ, ಈವನ್ ಡಾಲಿ ಸರು ಪರಿಚಯ ಇರಲಿಲ್ಲ. ನಾನು ಮ್ಯಾನೇಜರ್ನ ಮೀಟ್ ಮಾಡೋಕ್ಕಿಂತ ಹೋಗಿದ್ದೆ ಎಡ್ ಬುಷ್ಗೆ. ಆ ಟೈಮಲ್ಲಿ ಡಾಲಿ ಸರು ನನ್ನ ನೋಡಿ ನೀನು ಈ ಪಾತ್ರ ಮಾಡು ಅಂತೇಳಿ ರೋಷನನ್ನು ಕರ್ಕೊಂಡು ನಿಲ್ಸಿದ ಮೇಲೆ ಅವ್ರು ಹೇಳಿದ್ದು. ಸೊ ಅಲ್ಲಿಂದ ಇವತ್ತು ಎಡ್ ಬುಷ್ ಆಯಿತು, ಗೋಸ್ಟ್ ಆಯಿತು, ಡಗರುಪಲ್ಯ ಆಯಿತು, ಇದು ಜೇಸಿಲಿ ಒಳ್ಳೆ ಪಾತ್ರ, ಅದು ಜಗ್ಗ ಅನ್ನೋ ಪಾತ್ರ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಯಾರ್ಯಾರು ಸಿನಿಮಾ ಸಿನಿಮಾ ಇಷ್ಟಪಡೋರು, ರೌಡಿಸಮ್ ಸಿನಿಮಾ ಇಷ್ಟಪಡೋರು, ನಿಮಗೋಸ್ಕರನೇ ಈ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಮುಂದೆ ಸಿನಿಮಾ ನೋಡಿ, ಎಲ್ರಿಗೂ ಒಳ್ಳೇದಾಗಲಿ. ಹಾಗೂ ನಮ್ಮ ಚೇತನ್ ಸರು, ನಮ್ಮ ಪ್ರಖ್ಯಾತ್ ಬ್ರೋ, ಮತ್ತು ನಮ್ಮ ಡಾಲಿ ಸರ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಂದೆ ಆ್ಯಂಡ್ ಒಂದು ಮಾತು ಹೇಳ್ತೀನಿ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಶಿವಣ್ಣ ಅವರು ಲಾಂಗ್ ಎತ್ತದ ಹೆಂಗಂತ ಸಿನಿಮಾದಲ್ಲಿ ಹೇಳ್ಕೊಟ್ರು. ಆ್ಯಂಡ್ ಪ್ರಖ್ಯಾತ್ ಅವರು ಈ ಸಿನಿಮಾದಲ್ಲಿ ಕರೆಕ್ಟಾಗಿ ಲಾಂಗ್ ಹಿಡಿದ್ದಾರೆ. ಸೊ ಇನ್ ಶಾರ್ಟ್ ಹೇಳ್ಬೇಕಾದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಜೊತೆ ಮೆಸೇಜ್ ಕೂಡ ಇದೆ. ರಂಗಾಯಣ ಸರ್ ತುಂಬ ಅದ್ಭುತವಾದ ಪರ್ಫಾರ್ಮೆನ್ಸ್. ಹಂಸ ಮೇಡಮ್ ಆಗಲಿ, ಹೀರೋಯಿನು, ರಾಕಾ ಸರು, ವಿಲನು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರು ಇಬ್ಬರು ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ ಯಾರ್ಯಾರು ಬಂದು ಮಾಡಿದಾರೋ ಅವರೆಲ್ಲ ಅವ್ರ ಕ್ಯಾರೆಕ್ಟರ್ಗೆ ಅವ್ರವ್ರ ಪಾತ್ರಕ್ಕೆ ಏನೇನು ಮಾಡಬೇಕು ಜಸ್ಟಿಸು ಅದೆಲ್ಲ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ, ನಾನು ಹೇಳೋದು ಪಕ್ಕಾ ಕಮರ್ಷಿಯಲ್ ಸಿನಿಮಾ, ಪಕ್ಕಾ ಫುಲ್ ಆ್ಯಂಡ್ ಫುಲ್ ಕಮರ್ಷಿಯಲ್ ಸಿನಿಮಾ. ಬಂದು ನೋಡಿ ಸಿನಿಮಾದಲ್ಲಿ. ಆ್ಯಂಡ್ ಒಬ್ವಿಯಸ್ಲಿ ಸಿನಿಮಾ ಅಂದರೆ ಒಂದು ಮೆಸೇಜ್ ಕೂಡ ಇದೆ ಈ ಸಿನಿಮಾದಲ್ಲಿ, ಒಳ್ಳೆ ಮೆಸೇಜ್ ಕೂಡ ಇದೆ. ಸೊ ನೀವು ಹೇಗೆ ತೊಗೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿನಿಮಾನ. ಬಟ್ ನನಗಂತೂ ತುಂಬ ಇಷ್ಟ ಆಗಿದೆ. ದಯವಿಟ್ಟು ಬಂದು ಒಳ್ಳೆ ಸಿನಿಮಾ ನೋಡಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳೋರನ್ನು ದಯವಿಟ್ಟು ಅದೆಲ್ಲ ಮರ್ತಿ ಸೀದಾ ಬಂದು ಸಿನಿಮಾ ನೋಡಿ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಒಳ್ಳೇದು. ಆ್ಯಂಡ್ ಡೈರೆಕ್ಟರ್ ಚೇತನ್ ಸರ್ ಅದ್ಭುತವಾದ ಕೆಲಸ. ಆ್ಯಂಡ್ ಎವ್ರಿ ಆರ್ಟಿಸ್ಟ್ ಹಸ್ ಡನ್ ಬ್ಯೂಟಿಫುಲ್. ಸೊ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ಜೇಸಿಗೆ ಒಳ್ಳೇದಾಗಲಿ. ಧನ್ಯವಾದ. ನಮಸ್ಕಾರ.